ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ. ಕೆಲವು ಮುಖ್ಯವಾದ ವಿಷಯಗಳನ್ನು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾವು ನೋಡೋಣ. ಬನ್ನಿ ಈ ಸಂಚಿಕೆಗೆ ಹೋಗೋಣ. ಮೊದಲನೇದಾಗಿ ಇಸ್ರಾಯೇಲ್ ಪ್ಯಾಲೆಸ್ತೀನ್ ಕಾನ್ಫ್ಲಿಕ್ಟ್ ಅನ್ನು ನಾವು ಯಾವಾಗಲೂ ಕೂಡ ನೋಡುತ್ತಲೇ ಇದ್ದೇವೆ. ಇವತ್ತು ಅದರ ಅಪ್ಡೇಟ್ ಅನ್ನು ನೋಡುತ್ತೇವೆ. ಏನೆಂದರೆ, ಸಿರಿಯಾ ಒಳಗೆ ಇಸ್ರಾಯೇಲ್ ಹೋದದ್ದು ನಮ್ಮೆಲ್ಲರಿಗೂ ಗೊತ್ತು. ಗೋಲನ್ ಹೈಟ್ಸ್ ದಾಟಿ ಒಳಗೆ ಹೋಗಿದ್ದಾರೆ. 500 ಬಾರಿ ತಾಕಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಮೀಪದಲ್ಲಿ ಒಂದು ಗುಂಡು ಹಾಕಿದ್ದಾರೆ. ಅದು ಭೂಕಂಪದ ಹಾಗೆ 3% ಮ್ಯಾಗ್ನಿಟ್ಯೂಡ್ ಅಷ್ಟು ಉಂಟಾಗಿದೆ. 3% ಮೇಲೆ. ಇವತ್ತು ಸಿರಿಯಾದಲ್ಲಿರುವಂತಹ ದಮಸ್ಕಸ್ ಬಹಳ ಮೋಸಕರವಾದಂತಹ ಸ್ಥಿತಿಗೆ ತಲುಪಿದೆ. ಅಷ್ಟು ಮಾತ್ರವಲ್ಲದೆ ಇನ್ನೊಂದು ಕಡೆ ಟರ್ಕಿ ಅದನ್ನು ಹಿಡಿಯಬೇಕೆಂದು ನೆನೆಸುತ್ತಾ ಇದ್ದಾರೆ, ಯಾಕಂದ್ರೆ ಅದು ಪಕ್ಕದ ದೇಶ. ಅಷ್ಟು ಮಾತ್ರವಲ್ಲ, ಟರ್ಕಿಯ ಎರೋಡಗನ್ ಆ ಸಿರಿಯಾ ಮೇಲೆ ಈಗಾಗಲೇ ಸಮಸ್ಯೆ ಓಡುತ್ತಲೇ ಇದೆ. ಈಗ ಅಲ್ಲಿದ್ದಂಥ ಅಜಾದ್ ಗವರ್ನಮೆಂಟ್ ಅನ್ನು ರಿಮೂವ್ ಮಾಡಿದ್ದು ಈ ಟರ್ಕಿನವರ ಕೆಲಸ ಎಂಬುದಾಗಿ ಕೆಲವರು ಅದರ ಕುರಿತಾಗಿ ಮಾತನಾಡುತ್ತಿದ್ದಾರೆ. ಸೊ ಈ ಸಮಸ್ಯೆ ಯಾವ ರೀತಿಯಾಗಿ ಮುಂದುವರಿಯುತ್ತದೆ ಎನ್ನುವಂಥದ್ದೇ ಪ್ರಶ್ನೆಯಾಗಿದೆ. ಯಾಕಂದ್ರೆ ನಮಗೆ ಕಡೆಯ ಕಾಲದ ವಿಷಯ ತಾನೇ ಬಹಳ ಮುಖ್ಯ. ಈಗ ಇಸ್ರಾಯೇಲ್ ಆ ಎಹೆಜ್ಕೇಲ 38-39 ಅಧ್ಯಾಯದಲ್ಲಿ ಇಸ್ರಾಯೇಲ್ಗೆ ವಿರುದ್ಧವಾಗಿ ಟರ್ಕಿ ನಿಲ್ಲಬೇಕು. ಈಗಾಗಲೇ ಎರೋಡಗನ್ ಏನು ಹೇಳಿದ್ದಾರೆ ಅಂದರೆ 1917ರಲ್ಲಿ ಅದೇನೆಂದರೆ ಅವರ ಕೈಯಲ್ಲಿದ್ದಂಥದ್ದನ್ನೇ ಇಂಗ್ಲೆಂಡ್ನವರು ಜಯಿಸಿದರು ಮೊದಲನೇ ಮಹಾಯುದ್ಧದಲ್ಲಿ. ಸೊ ಆ ಪ್ರಾಂತ್ಯವು ಮತ್ತೆ ಪುರಾತನದ ಪ್ರಕಾರ 1917 ಪ್ರಕಾರ ನಮ್ಮ ಕೈಗೆ ಸೇರಬೇಕೆಂಬುದಾಗಿ ಆ ಅಲೆಕ್ಸಾ ಮಾಸ್ಕನ್ ಅವರು ಕೇಳುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಿರಿಯಾದಲ್ಲಿ ಬಂದಿರುವಂತಹ ಗವರ್ನಮೆಂಟ್, ಹೊಸದಾಗಿ ಬಂದಿರುವಂತಹ ಗವರ್ನಮೆಂಟು, ಇವರು ಕೂಡ ಜೆರುಸಲೇಮನ್ನು ನಾವು ವಶ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಗವರ್ನಮೆಂಟ್ ಅನ್ನು ಅಂಗೀಕರಿಸಬಾರದೆಂಬುದಾಗಿ ಸೌದಿ ಅರೇಬಿಯಾ ದೇಶವು ಹೇಳಿದೆ. ಸೌದಿ ಅರೇಬಿಯಾ ಹೊಸ ಗವರ್ನಮೆಂಟ್ ಅನ್ನು ಅಂಗೀಕರಿಸಿಲ್ಲ, ಆಜಾದ್ ಗವರ್ನಮೆಂಟ್ ಅನ್ನು ಅಂಗೀಕರಿಸಿದ್ದಾರೆ. ಅವರು ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ಈ ಗವರ್ನಮೆಂಟ್ ಅನ್ನು ಅಂಗೀಕರಿಸದೇ ಇರುವವರು ಯೆರೂಸಲೇಮನ್ನು ಏನ್ ಹೇಳುತ್ತಾ ಇದ್ದಾರೆ ಅಂದರೆ, ಯೆರೂಸಲೇಮನ್ನು 2 ಭಾಗವಾಗಿ ವಿಭಾಗಿಸಿ ಒಂದು ಭಾಗವನ್ನು ಪ್ಯಾಲೆಸ್ತೀನವರಿಗೆ ಕೊಡಬೇಕೆನ್ನುವಂಥದ್ದು ಅವರ ಅಭಿಪ್ರಾಯ. ಈಗ ಇವರೆಲ್ಲರೂ ಕೂಡ ಒಂದು ಕಡೆ ಕೇಂದ್ರೀಕರಿಸಲ್ಪಡುತ್ತಾ ಇದ್ದಾರೆ, ಯೆರೂಸಲೇಮ್ ಕಡೆಗೆ. ನೀವು ಗಮನಿಸಿ ನೋಡುವುದಾದ್ರೆ ಗೊತ್ತಾಗುತ್ತದೆ. ಸೊ ಈಗ ಇವರೆಲ್ಲರೂ ಕೂಡ ಕೇಂದ್ರೀಕೃತವಾಗುವಂತ ಇನ್ನೊಂದು ಸ್ಥಳ ಇದೆ. ಎಲ್ಲಿದೆ ಅಂದರೆ, ಇವರೆಲ್ಲರಿಗೂ ಕೂಡ ಫ್ರೆಂಡ್ ಯಾರಂದ್ರೆ ರಷ್ಯಾನೇ. ಅವರು ಆ ಭಾಗದಲ್ಲಿ ಇದ್ದಾರೆ, ಇನ್ನೊಂದು ಬಾರ್ಡರ್ ನಲ್ಲಿ ಅವರಿದ್ದಾರೆ. ಸೊ ಇವರೆಲ್ಲರೂ ಕೂಡ ಸೇರಿ ಈ ಒಂದು ಭಾಗವನ್ನು ಇಸ್ರಾಯೇಲರನ್ನು ಅಲ್ಲಿಂದ ಓಡಿಸಬೇಕೆನ್ನುವಂತ ಅಭಿಪ್ರಾಯಕ್ಕೆ ಬರುತ್ತಾರೆ. ಅದರೊಂದಿಗೆ ಇಸ್ರಾಯೇಲ್ ಅನ್ನು ವಶಪಡಿಸಿಕೊಳ್ಳಬೇಕೆನ್ನುವಂತ ಹಂತಕ್ಕೆ ಬರುತ್ತಾರೆ. ಸೊ ಈ ಒಂದು ಭಾಗವೇ ನೆಕ್ಸ್ಟ್ ಬಹಳ ಮುಖ್ಯವಾದಂತ ಮೂವ್ ಆಗಿ ಇರುತ್ತದೆ. ಈಗ ಇಸ್ರಾಯೇಲ್ನ ಕಾರ್ಯ ಅಧಿಕವಾಗುತ್ತಲೇ ಇದೆ. ಈಗಾಗಲೇ ಜೆಕರಿಯಾ 12:6 ಇರುವಂತದ್ದೇ ಈಗ ನಡೆಯುತ್ತಾ ಇದೆ ಎಂಬುದಾಗಿ ಒಂದು ಸಂಚಿಕೆಯಲ್ಲಿ ನಾವು ಅದರ ಕುರಿತಾಗಿ ಹೇಳಿದ್ವಿ. ಇದರ ಕುರಿತಾಗಿ ಒಂದು ವಿಷಯವನ್ನು, ವಾರ್ ಎನ್ನುವಂತ ವಿಷಯವನ್ನು ನಾವು ಆ ಸುದ್ದಿಯನ್ನು ತರುತ್ತೇವೆ. ಅದರಲ್ಲಿ ಈ ಸಿರಿಯಾ ಇಸ್ರೇಲ್ ಬಾರ್ಡರ್ ಎಷ್ಟರವರೆಗೂ ಇದೆ, ಇಸ್ರಾಯೇಲಿನ ಎಲ್ಲೆಯೂ ಎಷ್ಟು, ಅದರ ಕುರಿತಾಗಿಯೂ ನಾವು ನೋಡಲಿದ್ದೇವೆ. ನಾವು ಈಗ ಇನ್ನೊಂದು ಕಾರ್ಯದ ಕುರಿತಾಗಿ ನೋಡೋಣ. ಹೆಚ್ಚು ಕಮ್ಮಿ 12 ವರ್ಷಗಳ ಹಿಂದ ಅದಕ್ಕೂ ಮೇಲ್ಪಟ್ಟೆ ನಾವು ಈ ಒಂದು ಅಮೆರಿಕದ ಆರ್ಥಿಕ ವ್ಯವಸ್ಥೆಯು ಬೀಳುತ್ತದೆ ಎಂಬುದಾಗಿ ನಾವು ಅದರ ಕುರಿತು ಹೇಳಿದ್ವಿ. ಅದಕ್ಕೆ ಗುರುತಾಗಿ 2001ರಲ್ಲಿ ನಡೆದಂತಹ ಆ ತಾಕುವಿಕೆ WTC ಕೆಳಗೆ ಬಿದ್ದದ್ದು. ಆನಂತರವಾಗಿ ಅವರು ತಮ್ಮನ್ನು ತಗ್ಗಿಸಿಕೊಂಡು, ಜಾರ್ಜ್ W. ಅವರ ಕಾಲದಲ್ಲಿ ತಮ್ಮನ್ನು ತಗ್ಗಿಸಿಕೊಂಡು ದೇವರಲ್ಲಿ ಕೇಳಿದ್ದರಿಂದ ಅವರಿಗೆ ಕೆಲವು ವರ್ಷಗಳು ಕೊಡಲ್ಪಟ್ಟಿತು. ಆನಂತರವಾಗಿ ಅಮೆರಿಕದ ಎಕಾನಮಿ ಸ್ವಲ್ಪವಾಗಿ ಡೌನ್ ಆಯಿತು. ಅಂದಿನಿಂದ ನಾವು ಹೇಳುತ್ತಾ ಇದ್ದೇವೆ, ಅಮೆರಿಕದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಬೀಳುವಿಕೆ ಆಗುತ್ತದೆ ಎಂಬುದಾಗಿ. ನಮ್ಮ ಸುದ್ದಿಯನ್ನು ಫಾಲೋ ಮಾಡುವವರಿಗೆ ಅದರ ಕುರಿತು ಗೊತ್ತಿರುತ್ತದೆ. ಯಾಕಂದರೆ ನಾವು ಹೇಳುತ್ತಿರುವುದು ಅಮೆರಿಕದ ಆರ್ಥಿಕ ಬೀಳಬೇಕು ಎಂಬುದಕ್ಕಾಗಿ ಅಲ್ಲ. ಒಂದು ಶಕ್ತಿಶಾಲಿ ರಾಷ್ಟ್ರ ಬಿದ್ದರನ್ನೇ ಇನ್ನೊಂದು ಶಕ್ತಿಶಾಲಿ ರಾಷ್ಟ್ರ ಹೇಳುವುದಕ್ಕೆ ಸಾಧ್ಯ. ಒಂದು ಶಕ್ತಿಶಾಲಿ ರಾಷ್ಟ್ರ ಎನ್ನುವುದಕ್ಕೆ ಗುರುತು ಏನೆಂದರೆ, ಒಂದು ಆರ್ಥಿಕತೆ, ಇನ್ನೊಂದು ಸೈನ್ಯ ಬಲ. ಈ ಎರಡು ಕೂಡ WTC, ಪೆಂಟಗನ್ ಒಂದೇ ಸಮಯದಲ್ಲಿ ಕೆಡವಲ್ಪಟ್ಟದ್ದರಿಂದ ಈ ಕಾರ್ಯವನ್ನು ನಾವು ಹೇಳಿದ್ವಿ. ಈಗ WTC ಬಿದ್ದದಕ್ಕೆ ಗುರುತು, ಆರ್ಥಿಕ ವ್ಯವಸ್ಥೆ ಬಿದ್ದದಕ್ಕೆ ಗುರುತು. ಈಗ ನೋಡುವುದಾದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಬಿದ್ದಿದೆ. ಈಗ ಸ್ಟಾಪ್ ಗ್ಯಾಪ್ ಬಿಲ್ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆಯನ್ನು ಗವರ್ನಮೆಂಟ್ ಶಟ್ ಡೌನ್ ಆಗಿ ಮಾಡುವುದಕ್ಕೆ ಒಂದು ಬಿಲ್ ಅನ್ನು ಪಾಸ್ ಮಾಡಿ ಈ ಸಂಚಿಕೆ ಮಾಡುತ್ತಾ ಇರುವಾಗ ಹೇಳುತ್ತಿದ್ದೇನೆ, ಸ್ಟಾಪ್ ಮಾಡಿ. ಅವರು ಮತ್ತೆ ಗವರ್ನಮೆಂಟ್ ನಡೆಸುವುದಕ್ಕೆ ಕೆಲವು ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅಮೆರಿಕದ ಆರ್ಥಿಕ ವ್ಯವಸ್ಥೆ ಬಹಳ ಮೋಸಕರವಾದ ಸ್ಥಿತಿಯನ್ನು ತಲುಪಿದೆ. ಟ್ರಂಪ್ ಬಂದು ಅದನ್ನು ಕಾಪಾಡುತ್ತಾರೆ ಎಂಬುದಾಗಿ ಅಂದುಕೊಂಡರು. ಆದರೆ ಟ್ರಂಪ್ ಮಾಡುವಂತಹ ಕೆಲವು ಕಾರ್ಯಗಳು ಮತ್ತೆ ಅಗಾಧವಾದ ಪಾತಾಳಕ್ಕೆ ತಳ್ಳಲಿದೆ ಎಂಬುದಾಗಿ ಆರ್ಥಿಕ ತಜ್ಞರು ಅದರ ಕುರಿತಾಗಿ ಹೇಳಿದ್ದಾರೆ. ಸೊ ಅಮೆರಿಕದ ಆರ್ಥಿಕತೆಯನ್ನು ಕಾಪಾಡುವಂತಹ ಹಂತದಲ್ಲಿ ಇಲ್ಲ. ಇದರೊಂದಿಗೆ ಟ್ರಂಪ್ ಬಹಳ ಮುಖ್ಯವಾದ ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನೆಂಬುದಾಗಿ ನೋಡುವುದಾದರೆ, ಬ್ರಿಕ್ಸ್ ಎಂಬುದಾಗಿ ಹೇಳುವಂತ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಎನ್ನುವಂತ ದೇಶಗಳಿಗೆ 100% ತೆರಿಗೆಯನ್ನು ವಿಧಿಸಲಿದ್ದೇವೆ ಎಂಬುದಾಗಿ ಈ ರೀತಿಯಾದಂತಹ ಕಾರ್ಯವನ್ನು ಹೇಳಿದ ಕೂಡಲೇ
ಅದರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಇಳಿತವನ್ನು ಅಮೆರಿಕ ಸಂಧಿಸಿದೆ. ಸೊ ಇದೆಲ್ಲವನ್ನು ನೋಡುವಾಗ 2025ನೇ ವರ್ಷ ಹೇಗೆ ಇರುತ್ತದೆ ಎಂಬುದಾಗಿ ನೋಡುವುದಾದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಬೀಳುತ್ತದೆ, ಅದು ಎರಡನೆಯದಾಗಿ. ಆದರೆ ಅದಕ್ಕೆ ಪರ್ಯಾಯವಾಗಿ ಏನು ಬರುತ್ತದೆ ಅದೇ ಬಹಳ ಇಂಪಾರ್ಟೆಂಟ್. ನಾವು ಬಿಬ್ಲಿಕಲ್ ಆಗಿ ತಾನೇ ನೋಡಬೇಕು. ಒಂದು ಶಕ್ತಿಶಾಲಿ ರಾಷ್ಟ್ರ ಬಿದ್ದರೆ ಇನ್ನೊಂದು ಶಕ್ತಿಶಾಲಿ ರಾಷ್ಟ್ರ ಹೇಳಬೇಕು ಅಲ್ವಾ? ಹಾಗಾದ್ರೆ ಅಮೆರಿಕದ ಬೀಳುವಿಕೆಗೆ ಪರ್ಯಾಯವಾಗಿ ನೆಕ್ಸ್ಟ್ ಬರುವಂತಹ ಬ್ರಿಕ್ಸ್ ಎಂಬುದಾಗಿ ಹೇಳಿದ್ರು. ಈಗ ಬ್ರಿಕ್ಸ್ ಒಡೆಯುವುದಕ್ಕೆ ಆರಂಭವಾಗಿದೆ. ಈಗ ನೆಕ್ಸ್ಟ್ ಏನು ಬರುತ್ತದೆ ಎಂಬುದಾಗಿ ನೋಡುವುದಾದ್ರೆ ನಾವು ಎದುರು ನೋಡಿದ ಹಾಗೆ ಸತ್ಯವೇದದಲ್ಲಿ ನೆಕ್ಸ್ಟ್ ಬರುವಂತ ದೇಶ ಯಾವುದೆಂದರೆ 10 ದೇಶಗಳ ಕೂಟ. ಈ 10 ದೇಶಗಳ ಕೂಟವೇ ಅದರ ಎಕನಾಮಿ ನೆಕ್ಸ್ಟ್ ಬರಲಿದೆ. ಅದು ಡಿಜಿಟಲ್ ಮನಿ ಆಗಿ ಬೇಕಾದ್ರೂ ಇರಬಹುದು ಅಥವಾ ಅದು ಬೇರೆ ಒಂದು ಕಾರ್ಯವಾಗಿ ಕೂಡ ಇರಬಹುದು. ಆದರೆ ಬರಲಿಕ್ಕಿರುವಂತದ್ದೇನೋ ಈ ಯುರೋಪ್ ಯೂನಿಯನ್ ಆಳ್ವಿಕೆಯೇ ಮುಂದೆ ಬರಲಿದೆ. ಅದಕ್ಕಾಗಿರುವಂತಹ ಮುನ್ಸೂಚನೆ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಆರಂಭವಾಗಿದೆ. ಇದರ ಅಪ್ಡೇಟ್ಸ್ ಅನ್ನು ಬರುವಂತಹ ದಿನಗಳಲ್ಲಿ ಕರ್ತನ ಚಿತ್ತವಾದರೆ ನಾವು ನಿಮಗೆ ತಿಳಿಸುತ್ತೇವೆ. ನಾವು ಇನ್ನೂ ಒಂದು ಕಾರ್ಯವನ್ನು ಕೂಡ ನೋಡೋಣ. ಈಗ ರಷ್ಯಾದ ಮೂವ್ ಬಹಳ ಅಗ್ರೆಸಿವ್ ಆಗಿ ಇದೆ. ಈ ರಷ್ಯಾ ಯುಕ್ರೇನ್ ಸಮಸ್ಯೆ ನಮ್ಮೆಲ್ಲರಿಗೂ ಗೊತ್ತು. ಅದು ಬಹಳ ದೊಡ್ಡ ಲೆವೆಲಲ್ಲಿ ಹೋಗುತ್ತಾ ಇದೆ. ಈಗ ಯುಕ್ರೇನಿನ ಪ್ರೆಸಿಡೆಂಟ್ ಕೂಡ ಸ್ವಲ್ಪ ಇಳಿದು ಬಂದು ನಾವು ಮಾತುಕತೆ ಮಾಡೋಣ ಎನ್ನುವಂಥ ತೀರ್ಮಾನದಲ್ಲಿದ್ದಾರೆ. ರಷ್ಯಾ ಕೂಡ ಅದನ್ನು ಹೇಗೆ ನೋಡುತ್ತದೆ ಎನ್ನುವಂಥದ್ದು ಮುಂದಿನ ಹಂತ. ಆದರೆ ಈಗ ಅದನ್ನೆಲ್ಲ ದಾಟಿ ರಷ್ಯಾ ಈ ಒಂದು ಅನೌನ್ಸ್ಮೆಂಟ್ ಅನ್ನು ಬಹಳ ಮುಖ್ಯವಾಗಿ ಹೇಳಿದೆ. ಯಾಕೆ ನಾವು ರಷ್ಯಾ ನೋಡುತ್ತೇವೆ ಅಂದ್ರೆ HKL 38:2 ರಷ್ಯಾದ ಕುರಿತಾಗಿ ಉತ್ತರ ದಿಕ್ಕಿನಿಂದ ಬರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದನ್ನು ನೋಡುತ್ತೇವೆ. ರಷ್ಯಾ ಈಗ 2 ಬಹಳ ಮುಖ್ಯವಾದ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಒಂದು, ವಿ ರೀಸ್ಟೋರ್ ಅವರ್ ಬೌಂಡ್ರೀಸ್. ಮುಂಚೆ ಇದ್ದಂತಹ ನಮ್ಮ ಎಲ್ಲೆಗಳನ್ನು ನಾವು ಪುನಃ ಅದನ್ನು ರಿಸ್ಟೋರ್ ಮಾಡುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಏನು ಹೇಳುತ್ತಾರೆ ಅಂದರೆ ನಮ್ಮ ಫಾದರ್ ಲ್ಯಾಂಡ್ ಅಂದರೆ ಮುಂಚೆ ಇದ್ದಂತಹ ಎಲ್ಲವನ್ನೂ ಪುನಃ ತೆಗೆದುಕೊಳ್ಳುತ್ತೇವೆ ಎಂದು. ಇಲ್ಲಿ ಅವರು ಏನನ್ನು ಹೇಳುತ್ತಾ ಇದ್ದಾರೆ ಅಂದರೆ 1991ರಲ್ಲಿ ಪೆರೆಸ್ಟೋರಿಕಾ ಎನ್ನುವಂತಹ ಒಂದು ಒಪ್ಪಂದವನ್ನು ಏರ್ಪಡಿಸಿ ಆಗ ಇದ್ದಂತ ಮಿಖಾಯಿಲ್ ಗಾರ್ಬಚೋವ್ ಅವರು ರಷ್ಯಾದ ಅಧ್ಯಕ್ಷರು ಏನ್ ಮಾಡಿದರು ಅಂದರೆ ಈ ರಷ್ಯಾ ದೇಶಗಳೆಲ್ಲ ಸ್ವತಂತ್ರವಾಗಬಹುದು, ಪ್ರತ್ಯೇಕ ದೇಶಗಳಾಗಿ ಹೋಗಬಹುದು ಎಂದು ಹೇಳಿದರು. ಅದಕ್ಕಿಂತ ಮುಂಚೆ ಅದಕ್ಕೆ ಹೆಸರು USSR, ಯೂನಿಯನ್ ಸೋಷಿಯಲ್ ಸೋವಿಯತ್ ರಿಪಬ್ಲಿಕ್ ಎಂದು ಹೇಳುತ್ತಾರೆ. ಈ ದೇಶಗಳೆಲ್ಲ ಪ್ರತ್ಯೇಕವಾಗಿ ಈ ಯುಕ್ರೇನ್, ಆನಂತರ ತಜಾಕಿಸ್ತಾನ್, ಈ ರೀತಿ ಎಲ್ಲಾ ದೇಶಗಳು ಬೇರ್ಪಟ್ಟು ಪ್ರತ್ಯೇಕವಾದ ದೇಶಗಳಾಗಿ ಮಾರ್ಪಟ್ಟವು. ಈಗ ಏನೆಂದು ಕೇಳುವುದಾದ್ರೆ ದೇಶವನ್ನೆಲ್ಲ ರಿಸ್ಟೋರ್ ಮಾಡಿ ಹಳೆಯ ಮ್ಯಾಪ್ ಅನ್ನು ನಾವು ರೂಪಿಸಲಿದ್ದೇವೆ ಎಂಬುದಾಗಿ ರಷ್ಯಾದವರು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದಂತಹ ಮೂವ್. ಯಾಕೆ ಅಂದರೆ ಇವರು ಇದರ ಪರಿಣಾಮವಾಗಿಯೇ ಯುರೋಪ್ ಯೂನಿಯನ್ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ರಷ್ಯಾದ ಎಲ್ಲಗೆ ಯುಕ್ರೇನ್ಗೆ ಬಂತು ಎಂಬುದಾಗಿ ಹೇಳುತ್ತಾರೆ. ನೆಕ್ಸ್ಟ್ ಕ್ರಿಮಿಯಾಗೆ ಬರುತ್ತಾರೆ. ಈಗಾಗಲೇ ಅಮೆರಿಕ ಅದರೊಳಗೆ ಬರುವುದಕ್ಕೆ ಪ್ರಯತ್ನ ಮಾಡಿತು CK ಬುಷ್ ಕಾಲದಲ್ಲಿ. ಸೊ ಅವ್ರು ಏನಂದುಕೊಳ್ಳುತ್ತಾ ಇದ್ದಾರೆ ಅಂದ್ರೆ ನಾವು ಬಿಟ್ಟಿದ್ದರಿಂದಲೇ ಇದು ಬರುತ್ತಾ ಇದೆ, ಮತ್ತೆ ನಾವು ಹಳೆಯ ಸ್ಥಿತಿಯನ್ನು ರಿಸ್ಟೋರ್ ಮಾಡಬೇಕೆಂಬುದಾಗಿ ಅವರು ಹೇಳುತ್ತಿದ್ದಾರೆ. ಸೊ ಇದು ಅವರ ಮೊದಲನೆಯ ಮೂವ್. ಇದರಲ್ಲಿ ಅವರಿಗೆ ಸಹಾಯ ಮಾಡುವುದಕ್ಕೆ ಚೀನಾ ರೆಡಿಯಾಗಿದ್ದಾರೆ. ಚೀನಾ ಕೂಡ ಅವರೊಂದಿಗೆ ಸೇರಿ ಯುದ್ಧವನ್ನು ಮಾಡುವುದಕ್ಕೆ ಅವಕಾಶ ಇದೆ. ಹಾಗೆ ದಾಟಿ ಅವರು ಒಳಗೆ ಬಂದರು ಅಂದರೆ ಯುರೋಪ್ ಯೂನಿಯನ್ ಒಳಗೆ ಬಂದರು ಅಂದರೆ ಈಗಾಗಲೇ ರಷ್ಯಾ ಹೇಳಿದ್ದಾರೆ ನಮಗೆ ಇಂಗ್ಲೆಂಡ್ ಬಹಳಷ್ಟು ದೂರದಲ್ಲಿಲ್ಲ, ನಾವು ಬಹಳ ಶೀಘ್ರವಾಗಿ ಇಂಗ್ಲೆಂಡ್ ಅನ್ನು ತಾಕುವಷ್ಟು ದೂರದಲ್ಲಿದೆ ಎಂಬುದಾಗಿ ಅವರು ಹೇಳಿದ್ದಾರೆ. ನ್ಯಾಟೋ ದೇಶಗಳು ನಾರ್ವೆಯಿಂದ ಆರಂಭವಾಗಿ ಎಲ್ಲೆಲ್ಲೆಲ್ಲ ನ್ಯಾಟೋದ ಬೇಸ್ ಇದೆಯೋ ಎಲ್ಲಾ ಬೇಸ್ ಅನ್ನು ಸ್ಟಾಕ್ ಮಾಡುತ್ತಿದ್ದಾರೆ. ರಷ್ಯಾ ಯಾವುದೇ ಸಮಯದಲ್ಲಾದ್ರೂ ತಾಕಬಹುದು ಎಂಬುದಾಗಿ ಎದುರು ನೋಡುತ್ತಿದ್ದಾರೆ. ರಷ್ಯಾ ನೆಕ್ಸ್ಟ್ ಬಂತು ಅಂದ್ರೆ ಸ್ಟ್ರೈಟ್ ಆಗಿ ಇಸ್ರಾಯೇಲ್, ಅದರೊಂದಿಗೆ ನೇರವಾಗಿ ಅಲ್ಲಿಂದ ಅಲ್ಲೇ ಬರುವುದಕ್ಕೆ ಸಾಧ್ಯ. ಸೊ ಈಗ ಮೊದಲನೇದಾಗಿ ಇದು ಬಹಳ ಮುಖ್ಯವಾದ ಅನೌನ್ಸ್ಮೆಂಟ್ ಅನ್ನು ರಷ್ಯಾದವರು ಮಾಡಿದ್ದಾರೆ. ನೆಕ್ಸ್ಟ್ ರಷ್ಯಾ ಹೇಳಿರುವಂತಹ ಬಹಳ ಮುಖ್ಯವಾದ ಅನೌನ್ಸ್ಮೆಂಟ್ ಏನೆಂದರೆ ಪೋರ್ಚುಗಲ್ನ ಎಂಬಸಿ ಉಕ್ರೇನಿನ ಕೆವಿ ಭಾಗದಲ್ಲಿ ಇದೆ, ಅಲ್ಲಿ ರಷ್ಯಾದ ಮಿಸೈಲ್ ಬಂದು ತಾಕಿದೆ. ಸೊ ಈ ತಾಕುವಿಕೆಗೆ ಕೂಡಲೇ ಪೋರ್ಚುಗಲ್ನವರು ನಾವು ರಷ್ಯಾದ ಮೇಲೆ ಯುದ್ಧವನ್ನು ಮಾಡಲಿದ್ದೇವೆ, ಇದಕ್ಕೆ ಪ್ರತ್ಯುತ್ತರವನ್ನು ನಾವು ಕೊಡುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಈಗಲೇ ರಷ್ಯಾದ ಅಧ್ಯಕ್ಷರು ಬಹಳ ಮುಖ್ಯವಾದ ಅನೌನ್ಸ್ಮೆಂಟ್ ಅನ್ನು ಪ್ರಕಟಿಸಿದ್ದಾರೆ. ನಾವು ಯುದ್ಧದಲ್ಲಿ ಇದ್ದೇವೆ, ನಾವು 3ನೇ ಮಹಾಯುದ್ಧಕ್ಕೆ ಹಾದು ಬರುತ್ತಾ ಇದ್ದೇವೆ ಎಂಬುದಾಗಿ ಅವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ವಿ ಆರ್ ಇನ್ ದ ವಾರ್ ಎಂದು ಅನೌನ್ಸ್ ಮಾಡಿದ್ದಾರೆ. ಸೊ ಬಹಳ ಮುಖ್ಯವಾಗಿ ಈ ಯುದ್ಧಗಳಾಗುವಂತಹ ಸುದ್ದಿಯನ್ನು ಜನಕ್ಕೆ ವಿರುದ್ಧವಾಗಿ ಜನರು, ಒಂದು ಕಡೆ ಕ್ಷಾಮ, ಎಕನಾಮಿಕ್ ಲಾಸಸ್, ಇದೆಲ್ಲವೂ ಬಹಳ ವೇಗವಾಗಿ ನಡೆಯುತ್ತಾ ಇದೆ. ಶಿಷ್ಯರು ಕಡೆಯ ಕಾಲದಲ್ಲಿ ನಿಮ್ಮ ಬರುವಿಕೆಗೆ ಗುರುತು ಏನೆಂಬುದಾಗಿ ಯೇಸುವನ್ನು ಕೇಳುವಾಗ ಅವರು ಹೇಳಿದಂತ ಎಲ್ಲಾ ಗುರುತುಗಳು, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಕಾರ್ಯಗಳು ಯಾವ ಭಾಗದಲ್ಲಿ ನಡೆಯುತ್ತದೆ ಎಂಬುದಾಗಿ ಅವರು ಹೇಳಿದ್ದು ಸ್ಪಷ್ಟವಾಗಿ ನಡೆಯುತ್ತಾ ಇದೆ. ಇದು ಬಹಳ ಮುಖ್ಯವಾದಂತಹ ಗುರುತು. ಆದರೆ ಏನು ಇದರಲ್ಲಿ ಇನ್ನೊಂದು ಆತ್ಮಿಕವಾದ ಗುರುತು ಅಂದರೆ ಇಷ್ಟೊಂದೆಲ್ಲ ನಡೆಯುತ್ತಾ ಇದೆ, ಆದ್ರೆ ಇನ್ನೂ ಕೂಡ ಸಭೆಗೆ ಬಂದಿಲ್ಲ. ಸಭೆ ಇನ್ನು ಗ್ರಹಿಸದೇ ಇರುವಂತಹ ಸ್ಥಳದಲ್ಲಿ ಇದೆ. ಸಭೆ ಎಂದು ನಾನು ಹೇಳುತ್ತಾ ಇರುವುದು ಯಾವುದೋ ಡಿನಾಮಿನೇಷನ್ ಚರ್ಚ್ ಅಲ್ಲ. ನಾನು ಆಗಾಗ್ಗೆ ಹೇಳುತ್ತೇನೆ, ಜನರನ್ನು ಹೇಳುತ್ತಾ ಇದ್ದೇನೆ, ನಾವೇ ಸಭೆ, ನಾವೇ ಹೊಸ ಒಡಂಬಡಿಕೆಯಲ್ಲಿ ಸಭೆಯಾಗಿದ್ದೇವೆ. ನಾವು ಇನ್ನೂ ಕೂಡ ತಿಳುವಳಿಕೆ ಇಲ್ಲದೆ ಇರುವವರಾಗಿ ಮತ್ತಾಯ 24:37-38ರಲ್ಲಿ ದೇವರು ಹೇಳುತ್ತಾರಲ್ಲ, ಪ್ರಳಯ ಬರುವ ತನಕ ಅವರು ಏನು ತಿಳಿಯದವರಾಗಿ ಇದ್ದರು. ಸಭೆ ನಾವು ಏನು ತಿಳಿಯದವರಾಗಿದ್ದೇವೆ. ನಾವು ನ್ಯೂಸ್ ನೋಡುತ್ತೇವೆ, ನೆನೆಯ ತನಕ ನೋಡುತ್ತೇವೆ, ನಮಗೆ ಇದೆಲ್ಲ ಗೊತ್ತಿರುವಂತದ್ದು ನಿಮಗೂ ಗೊತ್ತು, ಲೋಕದವರಿಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು.
ಆದರೆ ಅದನ್ನು ಗ್ರಹಿಸುವಂತದ್ದು ಅಂದ್ರೆ ಏನು ಅಂದರೆ ಕೇಳಿ ಸಿದ್ಧವಾಗುವಂತದ್ದು. ನೋಹ ಏನ್ ಮಾಡಿದ್ರು ಅಂದ್ರೆ ಪೂರ್ವ ಕಾಲದಲ್ಲಿ ಈ ಕಾರ್ಯಗಳೆಲ್ಲ ಸಂಭವಿಸುತ್ತದೆ ಎಂಬುದಾಗಿ ನಂಬಿಕೆಯಿಂದ ಕಂಡು ನಾವೇನು ಸಿದ್ಧ ಮಾಡಿದರೆ ಎಂಬುದಾಗಿ ಇದೆ. ನಾವು ಕ್ರಿಸ್ತನನ್ನು ಸಂಧಿಸುವುದಕ್ಕೆ ಸಿದ್ಧರಾಗಿದ್ದೇವಾ ಎನ್ನುವುದೇ ಪ್ರಶ್ನೆ. ಆದರೆ ಇಂದು ಸಭೆ ರೆಡಿ ಆಗುವ ಸ್ಥಿತಿಯಲ್ಲಿ ಇಲ್ಲ. ಸಭೆ ಒಂದು ಕಡೆ ಕೊಂಡಾಟದಲ್ಲಿ ಇದೆ, ಸಭೆ ಇನ್ನೊಂದು ಕಡೆ ರಾಜಕಾರಣದಂತಹ ಕಾರ್ಯಗಳಲ್ಲಿ ಇದೆ, ಸಭೆ ಇನ್ನೊಂದು ಕಡೆ ಫ್ಯೂಚರ್ ಪ್ಲಾನ್ ಎಂಬುದಾಗಿ ಹೇಳಿ ಮೆಗಾ ಸ್ಟ್ರಕ್ಚರ್ ಯೋಜನೆಗಳಲ್ಲಿ ಇದೆ. ಇದೆಲ್ಲ ಇರಬಾರ್ದಾ? ರಾಜಕಾರಣ ನಮಗೆ ಬೇಡದೇ ಇರುವಂತ ವಿಷಯ, ಅದನ್ನು ಬಿಡೋಣ. ಕೊಂಡಾಡುವಂತ ಕಾಲಘಟ್ಟದಲ್ಲಿ ನಾವೀಗ ಇಲ್ಲ. ಲೋಕವೇ ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆ. ಫ್ಯೂಚರ್ ಪ್ಲಾನ್ ಎನ್ನುವಂಥದ್ದು ಯಾವುದರ ಅಡಿಪಾಯಕ್ಕೆ ಸಂಬಂಧಪಟ್ಟದೆಂಬುದಾಗಿ ಇದೆ. ಆದರೆ ಈಗ ಸಭೆಯು ಸಿದ್ಧವಾಗುವಂತಹ ಸ್ಥಿತಿಯಲ್ಲಿ ಇಲ್ಲ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇದೆ. ಉಳಿದ ಎಲ್ಲದರಲ್ಲೂ ಕಾನ್ಸಂಟ್ರೇಟ್ ಮಾಡುತ್ತಿದೆ. ಕ್ರಿಸ್ತನು ಬಂದರೆ ಸಂಧಿಸುವಂತ ಸ್ಥಿತಿಯಲ್ಲಿ ಇದೆಯಾ? ಆ ತಿಳುವಳಿಕೆ ನಿಮಗೆ ಇದೆಯಾ? ಸಿದ್ಧರಾಗೋಣ, ಸಿದ್ಧಪಡಿಸೋಣ. ಅತಿ ಶೀಘ್ರವಾಗಿ ಕರ್ತನ ಚಿತ್ತವಾದರೆ ಕರ್ತನ ಬರುವಿಕೆ ಸಂಭವಿಸುತ್ತದೆ. ಅದಕ್ಕೂ ಮುಂಚೆ ನಡೆಯಬೇಕಾದ ಗುರುತುಗಳು ನಡೆಯುತ್ತಿದೆ. ಇನಿ ಖಂಡಿತವಾಗಿ ಸಾವಕಾಶವಿಲ್ಲ. ಕರ್ತನ ಚಿತ್ತವಾದರೆ ಬರೋಣ, ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.